ಎಂದಿನಂತೆ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ನಾನು ಅಶ್ವಿನಿ ಬನೆ. ಕೊಡಗಿನ ಸುಂದರಿಯಲ್ಲಿ ಒಬ್ಬರು, ನಾನು ಅವರನ್ನು ಮದುವೆ ಆಗಿದ್ದೀನಿ, ಏನೇ ಹೇಳಿ ಕೊಡಗಿನ ಹುಡುಗಿಯರು ತುಂಬ ಸುಂದರವಾಗಿರ್ತಾರೆ ಅಂತ ರಶ್ಮಿಕಾ ಮಂದಣ್ಣ ಮದುವೆ ಆಗಿರುವಂತಹ ವಿಜಯ್ ದೇವರಕೊಂಡ ಅವರು ಹೇಳ್ತಾರೆ. ಈ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗುತ್ತೆ. ಬನ್ನಿ, ಏನಕ್ಕೆ ಈ ಮಾತನ್ನು ವಿಜಯ್ ದೇವರಕೊಂಡ ಹೇಳಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ಮೊನ್ನೆಯಷ್ಟೇ ಅಂದರೆ ಏಪ್ರಿಲ್ 6ನೇ ತಾರೀಕು ಕೊಡಗಿನಲ್ಲಿ ಅರತಕ್ಷತೆ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ದೇವರಕೊಂಡ ಹಾಗೂ ಕೊಡಗಿನ ಯುವತಿಯರು ಸುಂದರವಾಗಿರ್ತಾರೆ, ಅವರಲ್ಲಿ ಒಬ್ಬರನ್ನ ನಾನು ಈಗಾಗಲೇ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಹೌದು, ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರು ವಿವಾಹದ ಬಳಿಕ ಇದೇ ಮೊದಲ ಬಾರಿಗೆ ತಮ್ಮ ಹುಟ್ಟೂರಿಗೆ ಭೇಟಿ ನೀಡಿದ್ದಾರೆ. ಅವರ ಆಗಮನವನ್ನು ಕುಟುಂಬಸ್ಥರು ಅದ್ಧೂರಿಯಾಗಿ ರಥಕ್ಷತೆಯನ್ನು ಆಯೋಜಿಸುವ ಮೂಲಕ ಆಚರಿಸಿದ್ದಾರೆ. ಇದೇ ವೇಳೆ ದೇವರಕೊಂಡ ಹಾಗೂ ಕೊಡಗಿನ ಯುವತಿಯರು ಕುರಿತು ಮಾತನಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವಿಜಯ್ ದೇವರಕೊಂಡ ಅವರು ಶಾಲಾ ದಿನಗಳ ಕೊಡಗಿಗೆ ಪ್ರವಾಸ ಬರ್ತಿದ್ರಂತೆ. ಈ ಮಾತನ್ನ ಅವರು ಹೇಳ್ಕೊಂಡಿದ್ರು. ಮಾತ್ರವಲ್ಲದೆ ಇದು ತಮ್ಮ 3ನೇ ಕೊಡಗು ಪ್ರವಾಸವಾಗಿತ್ತಂತೆ. ರಶ್ಮಿಕಾ ಅವರನ್ನ ಭೇಟಿಯಾಗುವ ಮೊದಲು ನಾನು ಇಲ್ಲಿಗೆ ಬರ್ತಿದ್ದೆ. ನನಗೆ ಗೊತ್ತಿಲ್ಲದೆ ರಶ್ಮಿಕಾ ಅವರ ಸ್ನೇಹಿತರೊಬ್ಬರ ಮನೆಯಲ್ಲೂ ಕೂಡ ನಾನು ಸ್ಟೇ ಮಾಡಿದ್ದೆ. ಮುಂದಿನ ಬಾರಿ ನಾನು ಕೊಡಗಿಗೆ ಬಂದಾಗ ರಶ್ಮಿಕಾಳ ಬಾಲ್ಯ ದಿನಗಳನ್ನು ಕೂಡ ನಾನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಕೊಡಗು ನಮ್ಮ ಮೊದಲ ರಜಾ ದಿನಗಳ ತಾಣವಾಗಿತ್ತು. ಕೊಡಗಿನ ಯುವತಿಯರು ತುಂಬ ಸುಂದರಿಯರು ಎಂದು ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಈ ಸುಂದರಿಯರಲ್ಲಿ ಒಬ್ಬರನ್ನ ನಾನು ಮದುವೆಯಾಗಿದ್ದೇನೆ. ನಿಮ್ಮೆಲ್ಲರನ್ನು ಇಲ್ಲಿ ಭೇಟಿ ಮಾಡಿದ್ದು ತುಂಬ ಖುಷಿ ಅಂತ ಕೊಟ್ಟಿದೆ ಅಂತ ವಿಜಯ್ ದೇವರಕೊಂಡ ಅವರು ಹೇಳ್ತಾರೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಸಿಕ್ಕಾಪಟ್ಟೆ ಓಡಾಡ್ತಿರೋದು, ಒಂದಷ್ಟು ಕಾಂಟ್ರವರ್ಸಿಗಳು, ಅವರನ್ನು ಸಪೋರ್ಟ್ ಮಾಡ್ತಿರುವಂಥ ಅಭಿಮಾನಿಗಳು, ಹಾಗೆ ಅವರನ್ನು ಟೀಕಿಸ್ತಿರುವಂತಹ ಒಂದಷ್ಟು ನೆಟ್ಟಿಗರು ಕೂಡ ಇರುವಾಗಲ ಎಲ್ಲರಿಗೂ ಒಂದಷ್ಟು ಪಾಠ ಕಲಿಸುವಂತೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಒಂದಷ್ಟು ರೀತಿಯಾದಂತಹ ಟೀಕೆಗಳನ್ನು ಎದುರಿಸಿ ತದನಂತರ ತಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ನಿಮಗೀಗಾಗಲೇ ಗೊತ್ತಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಹಾಗೆ ಅವರ ಒಂದು ಕುಟುಂಬಸ್ಥರ ಬಗ್ಗೆ ಎಲ್ಲವುದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ. ಸದ್ಯ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸುಖ ಸಂಸಾರವನ್ನು ಮಾಡ್ತಿದ್ದಾರೆ. ಸದ್ಯ ಎಲ್ಲವುದನ್ನು ಬದಿಗಿಟ್ಟು ಅವರು ತಲೆ ಕೆಡಿಸ್ಕೊಳ್ದೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಸಿಕ್ಕಾಪಟ್ಟೆ ಜನಕ್ಕೆ ಖುಷಿಯಾಗಿದೆ. ಸದ್ಯ ಅವರು ಮದುವೆಯಾಗಿ ಸುಮ್ಮನಾಗಲಿಲ್ಲ, ಒಂದಷ್ಟು ಕಡೆ ಭೇಟಿ ನೀಡಿದ್ರು, ಒಂದಷ್ಟು ದೇವಸ್ಥಾನಗಳಿಗೆ ಹೋದ್ರು. ಎಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ. ಸದ್ಯ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.